ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮದರಿಸಾ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ, ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ದೀನಿ. ಈ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗೈಸ್. ಈ ಮದರಿಸಾ ಮೂವಿಯಲ್ಲಿ ರುಕ್ಮಿಣಿ ವಸಂತ್ ಅವರಾಗಿರ್ಬೋದು ಮತ್ತು ಶಿವಕಾರ್ತಿಕೇಯನ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳಲ್ಲಿ ತೆರೆಗೊಂಡಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ತೆಲುಗಿನಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮದರಿಸಾ ಮೂವಿಯಲ್ಲಿ ಶಿವಕಾರ್ತಿಕೇಯನ್ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮದರಿಸಾ ಮೂವಿಯ ಸ್ಟೋರಿ ಹೆಂಗಿದೆ ಅಂತ ಕೂಡ ಅಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿದೆ ಗೈಸ್. ಅಂತಂದರೆ ಈ ಮದರಿಸಾ ಮೂವಿಯಲ್ಲಿ ಈ ಮದರಿಸಾ ಸ್ಟಾರ್ ರೇಟಿಂಗ್ ನೋಡೋದಾದರೆ ಸುಮಾರು 4.3 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂತಾರೆ ಈ ಮದರಿಸಾ ಸ್ಟೋರಿ ನೋಡೋದಾದರೆ ಈ ಶಿವಕಾರ್ತಿಕೇಯನ್ ಅವರು ಒಂದು ಮಿಡಲ್ ಕ್ಲಾಸಲ್ಲಿ ಕೂಡ ಜನಿಸಿರ್ತಾರೆ. ಆ ಮಿಡಲ್ ಕ್ಲಾಸಲ್ಲಿ ಅಂತಂದರೆ ಅವ್ರಿಗೆ ಏನು ಕೂಡ ಅಂತಾರೆ ಯಾವ ಕೆಲಸನೂ ಕೂಡ ಇರೋದಿಲ್ಲ ಮತ್ತು ಯಾವ ರೀತಿ ಕೂಡ ಒಂದು ರೀತಿ ಮಾತಾಡೋದು ಆಗೋದಿಲ್ಲ, ಆ ರೀತಿ ಮಾಡ್ತಾಯಿರ್ತಾರೆ. ಅವಾಗೇನಾಗುತ್ತೆ, ಶಿವಕಾರ್ತಿಕೇಯನ್ ಅವ್ರಿಗೆ ಒಂದು ರೀತಿ ಬೇಜಾರಾಗುತ್ತೆ. ಅಂತಾರೆ ಅವರ ಫ್ಯಾಮಿಲಿಯಲ್ಲಾಗಿರ್ಬೋದು ಅವರಾಗಿರ್ಬೋದು ಏನು ಕೂಡ ಒಂದು ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ ಮತ್ತು ಏನು ಕೂಡ ಮಾಡ್ತಿರೋದಿಲ್ಲ. ಅವಾಗೇನಾಗುತ್ತೆ ಅಂದರೆ ರುಕ್ಮಿಣಿ ವಸಂತ್ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಗೈಸ್. ಆ ರುಕ್ಮಿಣಿ ವಸಂತ್ ಅವ್ರಿಗೆ ಏನಾಗುತ್ತೆ ಅಂದರೆ ಅವರು ಕಾಲೇಜಲ್ಲಿ ಒಂದು ನರ್ಸಿಂಗನ್ನು ಕೂಡ ಮಾಡ್ತಾಯಿರ್ತಾರೆ. ಆ ನರ್ಸಿಂಗನ ಜೊತೆ ಸೇರ್ಕೋತಾರೆ ಮತ್ತು ಇವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಅವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ರುಕ್ಮಿಣಿ ವಸಂತ್ಗೆ ಈ ಶಿವಕಾರ್ತಿಕೇಯನ್ ಮೇಲೆ ಒಂದು ಲವ್ ಸ್ಟೋರಿ ಉಂಟಾಗುತ್ತೆ ಗೈಸ್. ಆ ಲವ್ ಸ್ಟೋರಿ ಉಂಟಾದಾಗ ಏನಾಗುತ್ತೆ, ಅವರ ಫ್ಯಾಮಿಲಿಗಳಿಗೂ ಕೂಡ ಗೊತ್ತಾಗುತ್ತೆ. ಅಂತಾರೆ ಶಿವಕಾರ್ತಿಕೇಯನ್ ಅವರ ಫ್ಯಾಮಿಲಿ ಕೂಡ ಗೊತ್ತಾಗುತ್ತೆ, ನೀ ಏನಕ್ಕೆ ಈ ರೀತಿ ಆಡ್ತಿದೆಯಾ ಮತ್ತು ಏನಾಗಿದೆ ನಿಮಗಂತ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಕೂಡ ಹೇಳ್ತಾನೆ ಗೈಸ್. ಮತ್ತು ಈ ಮರಿಸಾ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ, ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳು ಕೂಡ, ಫೈಟಿಂಗ್ ಆಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಈ ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಶಿವಕಾರ್ತಿಕೇಯನ್ ಅವರು ತನ್ನದೇ ಆದ ಒಂದು ಎಫರ್ಟನ್ನು ಹಾಕಿದ್ದಾರೆ. ಮತ್ತು ಅಮರನ್ ಮೂವಿ ಬಿಟ್ಟರೆ ನೆಕ್ಸ್ಟು ಶಿವಕಾರ್ತಿಕೇಯನ್ ಅವ್ರದ್ದು ಈ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ರುಕ್ಮಿಣಿ ವಸಂತ್ ಅವರು ಕೂಡ ಸಖತ್ತಾಗಿ ಒಂದು ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ ಮತ್ತು ಕಾಮಿಡಿ ಸೀನ್ಸ್ಗಳು ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು OTTಯಲ್ಲಾಗಿರ್ಬೋದು ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ಈ ಮೂವಿಯು ಸದ್ ಮಾಡ್ತಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಮ್ಯೂಸಿಕರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.